ಕರ್ನಾಟಕದ ಉತ್ತರ ಭಾಗದಲ್ಲಿ ನಂದಿಪುರ ಎಂಬ ಚಿಕ್ಕ ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಎಲ್ಲರೂ ಸರಳ ಜೀವನ ನಡೆಸುತ್ತಿದ್ದರು. ಆ ಊರಲ್ಲಿ ಶಿವಣ್ಣ ಮತ್ತು ಅವನ ಹೆಂಡತಿ ಲಲಿತಾ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಶಿವಣ್ಣ ತುಂಬಾ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಯಾರೇ ಸಹಾಯ ಕೇಳಿದರೂ ಕೂಡಲೇ ಸಹಾಯ ಮಾಡುತ್ತಿದ್ದ. ಆದರೆ ಅವನ ಈ ಒಳ್ಳೆಯತನವನ್ನು ಹಲವರು ದುರುಪಯೋಗ ಮಾಡಿಕೊಂಡು ಬಿಡುತ್ತಿದ್ದರು. ಲಲಿತಾ ಮಾತ್ರ ತುಂಬಾ ಚಾಣಾಕ್ಷಳಾಗಿದ್ದಳು. ಅವಳು ಯಾವ ವ್ಯಕ್ತಿ ಹೇಗಿದ್ದಾನೆ ಎಂದು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಸಂಜೆ ಶಿವಣ್ಣ ತುಂಬಾ ದಣಿದ ಮುಖದಿಂದ ಮನೆಗೆ ಬಂದ. ಲಲಿತಾ ಅವನನ್ನು ನೋಡುತ್ತಲೇ ಕೇಳಿದಳು. ಏನಾಯ್ತು ಶಿವಣ್ಣ, ಇಂದು ಮತ್ತೆ ಖಾಲಿ ಕೈಯಲ್ಲಿ ಬಂದೆಯಾ? ಹೌದು ಲಲಿತಾ, ಇಂದೂ ಕೂಡ ಹಣ ಸಿಕ್ಕಿಲ್ಲ. ಹೇಗ್ ಸಾಧ್ಯ? ನೀನು 3 ವಾರದಿಂದ ಆ ಗಣಪತಿ ಶೆಟ್ಟಿಯ ಗೋದಾಮಿನಲ್ಲಿ ಕೆಲಸ ಮಾಡ್ತಿದ್ಯಲ್ಲ. ಹೌದು, ಆದ್ರೆ ಅವನು ಹೇಳಿದ್ದು ಇನ್ನೂ ಕೆಲವು ದಿನ ಕಾಯುವಂತ. ಲಲಿತಾಳ ಮುಖ ಕೋಪದಿಂದ ಕೆಂಪಾಯಿತು. ನಾನ್ ಮೊದ್ಲೇ ಹೇಳಿದ್ದೆ, ಆ ಗಣಪತಿ ಶೆಟ್ಟಿ ತುಂಬಾ ಕುತಂತ್ರಿ, ಅವನನ್ನ ನಂಬೇಡ ಅಂತ. ನಾನ್ ಏನ್ ಮಾಡ್ಲಿ ಲಲಿತಾ, ಕೆಲ್ಸ ಬೇಕು ಅಲ್ವಾ? ಸರಿ, ಆದ್ರೆ ಈಗಿನಿಂದ ಎಚ್ಚರಿಕೆಯಿಂದರು. ಸರಿ ಆಯ್ತು ಲಲಿತಾ. ಮುಂದಿನ ದಿನ ಶಿವಣ್ಣ ಮತ್ತೆ ಕೆಲಸ ಹುಡುಕಲು ಹೊರಟನು. ಆ ದಿನ ಅವನಿಗೆ ಊರಿನ ದೊಡ್ಡ ಶ್ರೀಮಂತನ ಬಗ್ಗೆ ಕೇಳಿಬಂತು. ಅವನ ಹೆಸರು ಧನರಾಜ್ ಮಲ್ಕಾರ. ಧನರಾಜ್ ತುಂಬಾ ಹಣವಂತನಾಗಿದ್ದರೂ ಅವನಿಗೆ ಒಂದು ಕೆಟ್ಟ ಹೆಸರಿತ್ತು. ಅವನು ಕೆಲಸಗಾರರನ್ನು ಮೋಸ ಮಾಡುತ್ತಿದ್ದ. ಆದರೆ ಶಿವಣ್ಣಿಗೆ ಅದು ಗೊತ್ತಿರಲಿಲ್ಲ. ಶಿವಣ್ಣ ಧನರಾಜನ ದೊಡ್ಡ ಮನೆಗೆ ಹೋಗಿ ಬಾಗಿಲ ಬಳಿ ನಿಂತನು. ಅಲ್ಲಿ ದೊಡ್ಡ ತೋಟ, ಗೋದಾಮು, ಕಾರುಗಳು ಎಲ್ಲವೂ ಇವೆ. ಅವನು ಬಾಗಿಲು ತಟ್ಟಿದ. ಒಳಗಿನಿಂದ ಒಬ್ಬ ಸೇವಕ ಬಂದ. ಯಾರು ಬೇಕು? ನೀವು ಯಾರು? ಎಲ್ಲಿಂದ ಬಂದಿರುವುದು? ಧನರಾಜ್ ಸಾಹೇಬರನ್ನು ನೋಡ್ಬೇಕು. ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಸಾಹುಕಾರರು ಬರ್ತಾರೆ. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡನು. ಸ್ವಲ್ಪ ಹೊತ್ತಿನಲ್ಲಿ ಧನರಾಜ್ ಹೊರಗೆ ಬಂದ. ಅವನ ಕಣ್ಣುಗಳು ಚತುರತನದಿಂದ ತುಂಬಿದ್ದವು. ಅವನು ಶಿವಣ್ಣನನ್ನು ಮೇಲಿಂದ ಕೆಳಗೆ ನೋಡಿದ. ಅವನ ಮನಸ್ಸಿನಲ್ಲಿ ಯೋಚನೆ ಶುರುವಾಯಿತು. ಇವನಂತೋರು ನನಗೆ ಬೇಕು. ಸರಳ ಮನುಷ್ಯ, ಉಚಿತವಾಗಿ ಕೆಲಸ ಮಾಡಿಸ್ಕೋಬಹುದು. ಹೇಳು, ಏನ್ ಕೆಲಸ ಆಗ್ಬೇಕಾಗಿತ್ತು? ಇಲ್ಲಿವರೆಗೆ ಬಂದ ವಿಷಯ ಏನು? ಸಾಹೇಬ್ರೇ, ಕೆಲ್ಸ ಬೇಕು. ಏನಾದ್ರೂ ಕೆಲ್ಸ ಕೊಡಿ. ಕೆಲ್ಸ ಕೊಡ್ಬೋದು, ಆದ್ರೆ ನನ್ನ ಕೆಲವು ಷರತ್ತುಗಳಿವೆ. ಏನು ಷರತ್ತು ಸಾಹೇಬ್ರೆ? ಧನರಾಜ್ ಕುರ್ಚಿಯಲ್ಲಿ ಕೂತು ನಿಧಾನವಾಗಿ ಹೇಳಿದ. ಮೊದಲ 3 ತಿಂಗಳು ನಾನು ನಿನ್ನನ್ನು ಪರೀಕ್ಷಿಸುತ್ತೇನೆ. ಈ 3 ತಿಂಗಳಲ್ಲಿ ನಾನು ಹೇಳುವ ಪ್ರತಿಯೊಂದು ಕೆಲಸವೂ ನೀನು ಮಾಡಬೇಕು. ಒಂದು ಕೆಲಸವೂ ಮಾಡಲಿಲ್ಲ ಅಂದ್ರೆ ಸಂಬಳ ಇಲ್ಲದೆ ಕೆಲಸ ಬಿಡಬೇಕು. ಆದರೆ ನೀನು ಎಲ್ಲ ಕೆಲಸ ಸರಿಯಾಗಿ ಮಾಡಿದರೆ ನಾನು 4 ತಿಂಗಳ ಸಂಬಳ ಕೊಡುತ್ತೇನೆ. ಶಿವಣ್ಣ ಕ್ಷಣಕಾಲ ಯೋಚಿಸಿದ. ಅವನಿಗೆ ಕೆಲಸ ತುಂಬಾ ಅಗತ್ಯವಾಗಿತ್ತು. ಸರಿ ಸಾಹೇಬ್ರೆ, ನನಗೆ ಒಪ್ಪಿಗೆ ಇಲ್ಲ. ಸರಿ, ಸ್ವಲ್ಪ ಹೊತ್ತು ಇಲ್ಲಿ ನಿಂತಿರು. ಧನರಾಜ್ ಒಳಗೆ ಹೋಗಿ ಒಂದು ಕಾಗದ ತಂದುಕೊಟ್ಟ. ಅದರಲ್ಲಿ ಷರತ್ತುಗಳನ್ನ ಬರೆಯಲಾಗಿತ್ತು. ಇದಕ್ಕೆ ಸಹಿ ಮಾಡು ಶಿವಣ್ಣ, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಶಿವಣ್ಣ ಓದದೇ ಸಹಿ ಮಾಡಿಬಿಟ್ಟ. ಧನರಾಜ್ ಒಳಗೆ ನಕ್ಕ. ಈಗೋ ಇನ್ನೊಬ್ಬ ಮೂರ್ಖ ನನ್ನ ಬಲೆಗೆ ಬಿದ್ದ. ಆ ಸಂಜೆ ಶಿವಣ್ಣ ಮನೆಗೆ ಬಂದ. ಲಲಿತಾ ಮನೆಯ ಬಾಗಿಲು ಬಳಿ ನಿಂತು ದಾರಿ ಕಾಯುತ್ತಿದ್ದಳು. ಲಲಿತಾ ಕೇಳಿದಳು. ಕೆಲ್ಸ ಸಿಕ್ಕಿತಾ ಶಿವಣ್ಣ? ಹೌದು, ಧನರಾಜ್ ಮಲ್ಕಾರ್ನ ಮನೆಯಲ್ಲಿ ಕೆಲಸ ಸಿಕ್ಕಿತು. ಲಲಿತಾ ಕಣ್ಣನ್ನು ದೊಡ್ಡದಾಗಿ ಮಾಡಿದಳು. ಏನು, ಧನರಾಜ್ ಮಲ್ಕಾರ? ಹೌದು ಲಲಿತಾ, ಧನರಾಜ್ ಮಲ್ಕಾರರವರು ಮನೆ. ಅವನ್ ಬಗ್ಗೆ ನಿನ್ಗೆ ಏನೂ ಗೊತ್ತಿಲ್ವೇ ಶಿವಣ್ಣ? ಏನು ಲಲಿತಾ, ನನಗೇನು ತಿಳಿಯದು. ಲಲಿತಾ ನಿಧಾನವಾಗಿ ಹೇಳಿದಳು. ಅವನು ತುಂಬಾ ಕುತಂತ್ರಿ, ಹಲವರನ್ನು ಮೋಸ ಮಾಡಿದ್ದಾನೆ. ಶಿವಣ್ಣ ಸ್ವಲ್ಪ ಚಿಂತೆಪಟ್ಟ. ಆದ್ರೆ ನಂತರ ನಗುತ್ತಾ ಹೇಳಿದ.
ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ಲಲಿತಾ. ಲಲಿತಾ ಮನಸ್ಸಿನಲ್ಲಿ ಯೋಚಿಸಿದರು. ನೀನು ಸರಳ ಮನುಷ್ಯ ಶಿವಣ್ಣ, ಆದ್ರೆ ಆ ಧನರಾಜ್ ಹಾಗಲ್ಲ. ಸರಿಯಾಗಿದ್ದಾಯ್ತು, ನಾನು ನಾಳೆಯಿಂದ ಕೆಲಸಕ್ಕೆ ಹೊರಡ್ತೇನೆ. ಮುಂದಿನ ದಿನದಿಂದ ಶಿವಣ್ಣ ಕೆಲಸ ಶುರು ಮಾಡಿದ. ಅವನು ತೋಟ ಸ್ವಚ್ಛ ಮಾಡುತ್ತಿದ್ದ, ಗೋದಾಮು ಸರಿಪಡಿಸುತ್ತಿದ್ದ, ಮನೆಯ ಸುತ್ತಲಿನ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡುತ್ತಿದ್ದ. ಆ ದಿನ ಮಲ್ಕಾರ್ ಹೇಳಿದ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಸಂಜೆ ಮನೆಗೆ ಹೋದನು. ಲಲಿತಾ, ಕುಡಿಯಲು ಸ್ವಲ್ಪ ನೀರು ಕೊಡ್ತೀಯಾ? ಬನ್ನಿ ಶಿವಣ್ಣ, ಏನಾಯ್ತು ನೀವೋದ ಕೆಲ್ಸ? ಮಲ್ಕಾರ್ರವರೇನಂದ್ರು? ಇವತ್ತು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಬಂದಿದ್ದೇನೆ ಲಲಿತಾ. ಸರಿಯಾಯ್ತು, ಬನ್ನಿ ಊಟ ಮಾಡೋಣ. ಇಬ್ಬರೂ ಸೇರಿ ಊಟ ಮಾಡಿ ಮಲಕ್ಕೊಂಡರು. ಶಿವಣ್ಣನಿಗೆ ನಿದ್ದೆ ಜಾರಿತು. ಆದರೆ ಲಲಿತಾ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಿದ್ದಳು. ಸಮಯ ಹಾಗೆ ಕಳೆಯಿತು. ಮರುದಿನ ಮುಂಜಾನೆ ಶಿವಣ್ಣ ಕೆಲಸ ಶುರು ಮಾಡಿದ. ಅವನು ತೋಟ ಸ್ವಚ್ಛ ಮಾಡ್ತಿದ್ದ, ಗೋದಾಮು ಸರಿಪಡಿಸ್ತಿದ್ದ, ಮನೆಯ ಸುತ್ತಲಿನ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡ್ತಿದ್ದ. ಹೀಗೆಯೇ 1 ತಿಂಗಳು ಕಳೆಯಿತು, 2 ತಿಂಗಳು ಕಳೆಯಿತು. ಧನರಾಜ್ ಶಿವಣ್ಣನ ಕೆಲಸ ನೋಡಿ ಆಶ್ಚರ್ಯಪಟ್ಟ. ಇವನಿಂದ ತಪ್ಪೇ ಆಗುತ್ತಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಬೇರೆ ಯೋಜನೆ ಶುರುವಾಯಿತು. 3ನೇ ತಿಂಗಳು ಮುಗಿಯಲು ಬಂದಿತ್ತು. ಧನರಾಜ್ ತನ್ನೊಳಗೆ ನಕ್ಕ. ಇವನಿಗೀಗ ಅಂತಿಮ ಪರೀಕ್ಷೆ ಕೊಡಬೇಕು. ಯಾರೂ ಮಾಡಲಾಗದ ಕೆಲಸ. ಇವನನ್ನ ಹೇಗಾದ್ರೂ ಮಾಡಿ ಈ ಕೆಲಸ ಬಿಟ್ಟು ಓಡಿಸ್ಬೇಕು. ಆದ್ರೆ ನಾನೇ ಬಿಡಿಸಿದಂತೆ ಇರಬಾರ್ದು. 2 ದಿನ ಹೀಗೆ ಕಳೆದವು. ಒಂದು ದಿನ ಅವನು ಶಿವಣ್ಣನನ್ನು ಕರೆದನು. ಶಿವಣ್ಣ, ಗೋದಾಮಲಿನಲ್ಲಿ 100 ಚೀಲ ಆಲೂಗಡ್ಡೆ ಇದೆ. ಒಂದೊಂದು ಆಲೂಗಡ್ಡೆ ಪರಿಶೀಲಿಸಿ ಕೆಟ್ಟಿರುವುದನ್ನು ಬೇರ್ಪಡಿಸು. ಶಿವಣ್ಣ ಬೆಚ್ಚಿಬಿಟ್ಟ. ಆದ್ರೂ ಹೇಳಿದ, ಸರಿ ಸಾಹೇಬರೇ, ನಾನು ಕೆಲಸ ಮಾಡುತ್ತೇನೆ. ಆ ರಾತ್ರಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ. ಆದರೂ ಧನರಾಜನ ಕುತಂತ್ರ ಇನ್ನೂ ಶುರುವಾಗಿರಲಿಲ್ಲ. ಅವನು ಇನ್ನೂ ದೊಡ್ಡ ಆಟ ಆಡಲು ತಯಾರಾಗುತ್ತಿದ್ದ. ಆ ಆಟದಲ್ಲಿ ಶಿವಣ್ಣ ಮಾತ್ರವಲ್ಲ, ಲಲಿತಾ ಕೂಡ ಒಳಗಾಗಬೇಕಿತ್ತು. ಹೀಗೆ 2 ದಿನ ಕಳೆಯಿತು. ನಂದಿಪುರದ ಬೆಳಿಗ್ಗೆ ಆ ದಿನ ಸ್ವಲ್ಪ ಭಿನ್ನವಾಗಿತ್ತು. ಆಕಾಶದಲ್ಲಿ ಮೋಡಗಳು ಕೂಡಿಕೊಂಡಿದ್ದವು. ಗಾಳಿಯಲ್ಲೂ ಏನೋ ಅಸಹಜವಾದ ಭಾವನೆ ಇತ್ತು. ಶಿವಣ್ಣ ಮುಂಜಾನಿದ್ದೇ ಕೆಲಸಕ್ಕೆ ಹೊರಟ. ಲಲಿತಾ ಅವನ ಮುಖ ನೋಡುತ್ತಲೇ ಹೇಳಿದಳು, ಇಂದು ಜಾಗ್ರತೆಯಿಂದಿರು ಶಿವಣ್ಣ, ನನ್ನ ಮನಸ್ಸಿಗೆ ಏನೋ ಸರಿಯಾಗಿಲ್ಲ ಅನ್ನಿಸ್ತಿದೆ. ನೀನು ತುಂಬಾ ಯೋಚಿಸ್ತೀಯಾ ಲಲಿತಾ, ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಲಲಿತಾಳ ಮನಸ್ಸು ಒಪ್ಪಿಲ್ಲ. ಶಿವಣ್ಣ ಧನರಾಜನ ಗೋದಾಮಿಗೆ ತಲುಪಿದ. ಹಿಂದಿನ ದಿನ ಕೊಟ್ಟ ಕೆಲಸವನ್ನು ಮುಗಿಸಿದ್ದನು. ಅವನು ಒಳಗೆ ಹೋಗಿ ಹೇಳಿದ, ಸಾಹೇಬರೇ, ಎಲ್ಲಾ ಆಲೂಗಡ್ಡೆಗಳನ್ನು ಪರಿಶೀಲಿಸಿದೆ. ಕೆಟ್ಟದ್ದೂ ಬೇರೆ ಮಾಡಿದ್ದೇನೆ. ಧನರಾಜ್ ಕ್ಷಣಕಾಲ ಬೆಚ್ಚಿಬಿಟ್ಟ. ಇವನು ಇದನ್ನು ಮಾಡಿಬಿಟ್ಟನಾ? ಆದ್ರೆ ಕೂಡಲೇ ತನ್ನ ಮುಖದಲ್ಲಿ ಕೋಪ ತೋರಿಸಿದ. ಸರಿ, ಆದ್ರೆ ಇನ್ನೊಂದು ಕೆಲಸ ಇದೆ. ಅವನು ಒಳಗೆ ಹೋಗಿ ಒಂದು ದೊಡ್ಡ ಮಣ್ಣಿನ ಕುಡಿಕೆ ಮತ್ತು ಸಣ್ಣ ಗಾಜಿನ ಗ್ಲಾಸ್ ತಂದುಕೊಟ್ಟ. ಈ ಮಡಿಕೆಯಿಂದ ಈ ಗ್ಲಾಸಿಗೆ ನೀರನ್ನು ತುಂಬಿಸು. ಆದ್ರೆ ಒಂದು ಹನಿ ಕೂಡ ಕೆಳಗೆ ಬೀಳಬಾರದು. ಶಿವಣ್ಣ ಗೊಂದಲಗೊಂಡ. ಸಾಹಿಬ್ರೆ, ಇದು ಹೇಗೆ ಸಾಧ್ಯ? ಅದನ್ನೇ ನೋಡ್ಬೇಕು. ಆಗ್ಲಿಲ್ಲ ಅಂದ್ರೆ ಷರತ್ತು ಗೊತ್ತಿದೆ ಅಲ್ವಾ? ಶಿವಣ್ಣನ ಹೃದಯ ಬಡಿದಾಡಿತು. ಅವನು ಪ್ರಯತ್ನ ಶುರು ಮಾಡಿದ. ಕುಡಿಕೆಯಿಂದ ಗ್ಲಾಸಿಗೆ ಸುರಿಸಲು ಹೋಗುತ್ತಿದ್ದಾಗ ಸ್ವಲ್ಪ ನೀರು ಕೆಳಗೆ ಬೀಳುತ್ತಿತ್ತು. ಪ್ರಯತ್ನ ವಿಫಲವಾಯಿತು. ಮತ್ತೆ ಪ್ರಯತ್ನ, ಮತ್ತೆ ವಿಫಲ, ಮತ್ತೆ. ಸೂರ್ಯ ಅಸ್ತಮಿಸಲು ಶುರುವಾಯಿತು. ಶಿವಣ್ಣ ತಣಿದು ಹೋದ. ಕೊನೆಗೆ, ಸಾಹೇಬ್ರೆ, ಕ್ಷಮಿಸಿ, ನನಗೆ ಆಗ್ಲಿಲ್ಲ. ಧನರಾಜ್ ಒಳಗೆ ಖುಷಿಪಟ್ಟ. ಆದ್ರೆ ಹೊರಗೆ ಕೋಪ ತೋರಿಸಿದ. ನಾನು ಮೊದಲೇ ಹೇಳಿದ್ದೆ, ಕೆಲ್ಸ ಮಾಡಲಾಗದಿದ್ರೆ ಸಂಬಳ ಇಲ್ಲದೆ ಹೋಗ್ಬೇಕು ಅಂತ. ಸಾಹೇಬರೇ, ನಾನು 3 ತಿಂಗಳು ಶ್ರಮ ಪಟ್ಟಿದ್ದೇನೆ.
ನೀನೇ ಸಹಿ ಮಾಡಿದೀಯಲ್ಲ, ಈಗ ಹೊರಗೆ ಹೋಗು. ಶಿವಣ್ಣ ಕಣ್ಣೀರಿನಿಂದ ಹೊರಟ. ಅವನ ಹೃದಯ ಒಡೆದು ಹೋಯಿತು. ಆ ಸಂಜೆ ಅವನು ಮನೆಗೆ ಬಂದ. ಲಲಿತಾ ಅವನ ಮುಖ ನೋಡುತ್ತಲೇ ಎಲ್ಲವೂ ಅರ್ಥ ಮಾಡಿಕೊಂಡಳು. ಅವನು ಮೋಸ ಮಾಡಿದನಲ್ಲೋ? ಶಿವಣ್ಣ ಮೌನವಾಗಿದ್ದ. ಅವನ ಕಣ್ಣಲ್ಲಿ ನೀರು ತುಂಬಿತು. ನಾನು ಎಲ್ಲಾ ಕೆಲ್ಸ ಮಾಡಿದೆ ಲಲಿತಾ, ಆದ್ರೆ ಕೊನೆಯಲ್ಲಿ ಅಸಾಧ್ಯವಾದ ಕೆಲ್ಸ ಕೊಟ್ಟ. ಲಲಿತಾ ಕೋಪದಿಂದ ನಿಟ್ಟರು. ಇದು ನಾನು ಊಹಿಸಿದ್ದೆ ಶಿವಣ್ಣ. ಆದ್ರೆ ಈಗ ನನ್ನ ಸರದಿ. ಇದಕ್ಕೆಲ್ಲ ತಕ್ಕ ಪಾಠ ಕಲಿಸ್ತೇನೆ. ಏನು ಅರ್ಥವಾಗ್ಲಿಲ್ಲ ಲಲಿತಾ. ನಾನು ಅವನ ಬಳಿ ಕೆಲಸಕ್ಕೆ ಸೇರುತ್ತೇನೆ. ಶಿವಣ್ಣ ಬೆಚ್ಚಿಬೆತ್ತ. ಅದು ಅಪಾಯಕರ ಲಲಿತಾ. ಅಲ್ಲಿ ಕೆಲಸಕ್ಕೆ ಹೋಗುವುದು ಸರಿಯಲ್ಲ. ಅವನಿಗೆ ಅಪಾಯಕರ ಶಿವಣ್ಣ. ಆ ರಾತ್ರಿ ಲಲಿತಾ ಒಂದು ಯೋಜನೆ ರೂಪಿಸಿದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೊಳಪು ಇತ್ತು. ಮುಂದಿನ ದಿನ ಲಲಿತಾ ತನ್ನ ರೂಪ ಬದಲಿಸಿಕೊಂಡಳು. ಸರಳ ಉಡುಗೆ, ಮುಖದಲ್ಲಿ ಸಾದಾಸೀದಾ ಭಾವ. ಅವಳು ತನ್ನ ಹೆಸರನ್ನೂ ಬದಲಿಸಿಕೊಂಡಳು, ಮಂಗಳ. ಅವಳು ಧನರಾಜನ ಮನೆಗೆ ಹೋದಳು. ಬಾಗಿಲು ತಟ್ಟಿದಳು. ಸೇವಕ ಹೊರಗೆ ಓಡಿ ಬಂದನು. ಕೆಲಸದಾಕಿಯನ್ನು ಗುರುತಿಸಿ ಸೇವಕ ಒಳಗೆ ಕರೆದುಕೊಂಡು ಹೋದ. ಧನರಾಜ್ ಅವಳನ್ನು ನೋಡಿದ. ಇವಳು ಯಾರು? ಹೊಸ ಕೆಲಸಗಾರ್ತಿ ಏನು? ಸಾಹೇಬರೇ, ನನ್ನ ಹೆಸರು ಮಂಗಳ. ಕೆಲ್ಸ ಬೇಕು. ಧನರಾಜ್ ಮಲ್ಕಾರ್ ಮನಸ್ಸಿನಲ್ಲಿ ನಕ್ಕನು. ಇನ್ನೊಬ್ಳು ಕೆಲ್ಸಕ್ಕೆ ಸಿಕ್ಬಿಟ್ಲು. ಕೆಲಸ ಕೊಡ್ತೇನೆ, ಆದ್ರೆ ನನ್ ಷರತ್ತುಗಳಿವೆ. ನಿಮ್ಮ ಷರತ್ತುಗಳಿಗೆ ನಾನು ಒಪ್ತೇನೆ. ಆದ್ರೆ ನಂದು ಒಂದು ಷರತ್ತಿದೆ. ಅದಕ್ಕೆ ನೀವೊಪ್ಪಿಗೆ ನೀಡಬೇಕು. ಧನರಾಜ್ ಆಶ್ಚರ್ಯಪಟ್ಟ. ಎಲ್ಲರಿಗೂ ನಾನು ಷರತ್ತು ಕೊಡುತ್ತೇನೆ, ಆದರೆ ಇವಳು ನನಗೆ ಷರತ್ತು ನೀಡುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಕುಣುಗಿದ. ಏನು ನಿನ್ನ ಷರತ್ತು? ಹೇಳ. ನೀವು ನನ್ನನ್ನು 3 ತಿಂಗಳೊಳಗೆ ಕೆಲಸದಿಂದ ತೆಗೆದ್ರೆ 6 ತಿಂಗಳ ಸಂಬಳ ಕೊಡಬೇಕು. ಧನರಾಜ್ ಯೋಚಿಸಿದ. ಇವಳನ್ನು ಸುಲಭವಾಗಿ ಹೊರಹಾಕಬಹುದು, ಒಪ್ಪೋಣ. ಸರಿ, ಒಪ್ಪಿಗೆ ಇದೆ ನನಗೆ. ಈ ಚಾಕ್ರಿ, ಕಾಗದ ಪತ್ರವನ್ನ ರೆಡಿ ಮಾಡು. ಬೇಗನೆ ತೆಗೆದುಕೊಂಡ್ ಬಾ. ಕಾಗದ ಪತ್ರವನ್ನು ರೆಡಿ ಮಾಡಿಕೊಂಡು ತೆಗೆದುಕೊಂಡು ಬಂದು, ಕಾಗದ ತಯಾರಾಗಿದೆ ಎಂದು ತಿಳಿಸಿದ. ಇಬ್ಬರೂ ಸಹಿ ಮಾಡಿದರು. ಲಲಿತಾ ಒಳಗೆ ನಕ್ಕಳು. ಇಗೋ ಆಟ ಶುರು. ಹಾಗೆ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆ ದಿನ ಕಳೆಯಿತು. ಕೆಲವು ದಿನಗಳು ಕಳೆಯಿತು. ಲಲಿತಾ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಿದ್ದಳು. ಧನರಾಜ್ ಸಂತೋಷಪಟ್ಟ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ರಹಸ್ಯ ಯೋಜನೆ ಇತ್ತು. ಒಂದು ರಾತ್ರಿ ಲಲಿತಾ ಗೋದಾಮಿನ ಬಳಿ ಹೋದಳು. ಅಲ್ಲಿ ಹಳೆಯ ಬೀಗಗಳು, ಹಾಳಾದ ಕಾಗದಗಳು, ವಿಚಿತ್ರ ವಸ್ತುಗಳು ಇವೆ. ಅವಳು ಒಂದು ಹಳೆಯ ಕಾಗದ ಕಂಡಳು. ಅದನ್ನು ತೆರೆದು ನೋಡಿದಳು. ಅದರಲ್ಲಿ ಬರೆಯಲಾಗಿತ್ತು, ಈ ಗೋದಾಮಿನಲ್ಲಿ ಕೆಲಸ ಮಾಡಿದವರು ಯಾರೂ ಕೂಡ ಪೂರ್ಣ ಸಂಬಳ ಪಡೆದಿಲ್ಲ. ಲಲಿತಾ ಕಣ್ಣುಗಳು ದೊಡ್ಡದಾದವು. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಶಬ್ದ ಕೇಳಿಸಿತು. ಯಾರು ಅಲ್ಲಿ? ಏನು ಮಾಡ್ತಿದ್ದೀರಾ? ಯಾರು ನೀವು? ಲಲಿತಾ ನಿಧಾನವಾಗಿ ತಿರುಗಿ ನೋಡಿದಳು. ಅಲ್ಲಿ ಯಾರೋ ನಿಂತಿದ್ದರು. ಆದರೆ ಅದು ಧನರಾಜಲ್ಲ. ಆ ವ್ಯಕ್ತಿಯ ಮುಖ ನೆರಳಲ್ಲಿ ಮುಚ್ಚಿಕೊಂಡಿತ್ತು. ಅವನು ನಿಧಾನವಾಗಿ ಹೇಳಿದ, ನೀನು ಇಲ್ಲಿ ಉಳಿಯಬೇಡ. ಇಲ್ಲಿಗೆ ಬಂದವರು ಬದುಕಿ ಹೋಗುವುದಿಲ್ಲ. ನೀನು ಯಾರು? ಏನ್ ಹೇಳುತ್ತಿದ್ದೀಯಾ? ವೃದ್ಧನು ಸುತ್ತಲೂ ನೋಡಿಕೊಂಡು ನಿಧಾನವಾಗಿ ಮುಂದೆ ಬಂದ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದವನು, ಬಹಳ ವರ್ಷಗಳ ಹಿಂದೆ. ಹಾಗಾದ್ರೆ ಏಕೆ ಅಡುಕೊಂಡಿದ್ದೀರಾ? ವೃದ್ಧನ ಕಣ್ಣುಗಳಲ್ಲಿ ನೀರು ತುಂಬಿತು. ಈ ಗೋದಾಮು ಸಾಮಾನ್ಯ ಗೋದಾಮಲ್ಲ, ಇದು ಮೋಸದ ಗೂಡು. ಧನರಾಜ್ ಹಣ ಕೊಡೋದಿಲ್ಲ ಅಷ್ಟೇ ಅಲ್ಲ, ಇನ್ನು ಕೆಟ್ಟದ್ದು ಮಾಡುತ್ತಾನೆ. ಲಲಿತಾ ಎಚ್ಚರಿಕೆಯಿಂದ ಕೇಳುತ್ತಿದ್ದಳು. ಏನು ಕೆಟ್ಟದ್ದು? ನನ್ಗೆ ತಿಳಿದಿಲ್ಲ. ಸ್ವಲ್ಪ ಬಿಡಿಸಿ ಹೇಳುತ್ತೀರಾ? ವೃದ್ಧನು ಸ್ವಲ್ಪ ಹೆದರಿ ಹತ್ತಿರ ಬಂದ. ಇಲ್ಲಿ ಕೆಲಸ ಮಾಡಿದ ಕೆಲವರು ಒಂದು ದಿನ ಹಠಾತ್ ಕಾಣೆಯಾಗಿದ್ದಾರೆ.
ಲಲಿತಾ ಬೆಚ್ಚಿಬಿದ್ದಳು. ಅದಿಹೇಗೆ ಸಾಧ್ಯ? ಎಲ್ಲಿಗೆ ಹೋದರು? ವೃದ್ಧನು ಕೈಯನ್ನು ಗೋದಾಮಿನ ಒಳಗಿನ ಕತ್ತಲ ಕಡೆ ತೋರಿಸಿದ. ಅಲ್ಲಿ ನೋಡು. ಲಲಿತಾ ಆ ದಿಕ್ಕಿನಲ್ಲಿ ನೋಡಿದಳು. ಅಲ್ಲಿ ಒಂದು ಹಳೆಯ ಮರದ ಬಾಗಿಲು ಇತ್ತು. ಅದನ್ನು ಅವಳು ಇದುವರೆಗೆ ಗಮನಿಸಿರಲಿಲ್ಲ. ಅದರ ಹಿಂದೆ ಏನಿದೆ? ವೃದ್ಧನು ನಿಧಾನವಾಗಿ ತಲೆಯಾಡಿಸಿದ. ನಾನು ನೋಡಿದ್ದೇನೆ, ಆದರೆ ಹೇಳಲು ಭಯವಾಗುತ್ತಿದೆ. ಅಷ್ಟ್ರಲ್ಲಿ ಗೋದಾಮಿನ ಹೊರಗಿನಿಂದ ಹೆಜ್ಜೆಗಳ ಶಬ್ದ ಕೇಳಿಸಿತು. ವೃದ್ಧ ಗಾಬರಿಯಿಂದ, ಅಯ್ಯೋ, ಅವನು ಬರುತ್ತಾನೆ, ನಾನು ಹೋಗಬೇಕು. ಅವನು ಕತ್ತಲಲ್ಲಿ ಅಡಗಿ ಹೋದ. ಲಲಿತಾ ಒಬ್ಬಳೇ ಉಳಿದಳು. ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳು ತುಂಬಿಕೊಂಡವು. ಅಷ್ಟರಲ್ಲಿ ಧನರಾಜ್ ಒಳಗೆ ಬಂದ. ಮಂಗಳ, ಇಲ್ಲೇನು ಮಾಡ್ತಿದ್ದೀಯಾ ಒಬ್ಳೇ ಈ ರಾತ್ರಿಯಲ್ಲಿ? ಲಲಿತಾ ಕ್ಷಣಕಾಲ ಯೋಚಿಸಿ ಉತ್ತರಿಸಿದಳು. ಸಾಹೇಬರೇ, ಸ್ವಚ್ಛಗೊಳಿಸುತ್ತಿದ್ದೆ. ಧನರಾಜ್ ಶಂಕೆಯಿಂದ ಅವಳನ್ನು ನೋಡಿದ. ರಾತ್ರಿ ಸ್ವಚ್ಛತೇನ? ಅಷ್ಟು ಶ್ರಮವು? ಬಹಳ ಕೆಲಸ ಮಾಡುತ್ತಿದ್ದೆ ಅನಿಸುತ್ತಿದೆ. ಲಲಿತಾ ನಗು ಮಾಡಿದಳು. ಕೆಲಸ ಚೆನ್ನಾಗಿ ಮಾಡಬೇಕಲ್ವಾ ಸಾಹೇಬ್ರೆ? ಧನರಾಜ್ ಸ್ವಲ್ಪ ಸಮಯ ನೋಡಿದ, ಆದ್ರೆ ನಂತರ ನಂಬಿದಂತೆ ತೋರಿಸಿದ. ಸರಿ, ನಾಳೆ ದೊಡ್ಡ ಕೆಲಸ ಇದೆ, ಬೇಗ ನಿದ್ರೆ ಮಾಡು. ಅವನು ಹೊರಟ. ಆ ರಾತ್ರಿ ಲಲಿತಾಳಿಗೆ ನಿದ್ರೆ ಬರಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ವಿಚಾರ: ಆ ಬಾಗಿಲಿನ ಹಿಂದೆ ಏನು ಇದೆ? ಆ ವೃದ್ಧ ಯಾರು? ಕಾಣೆಯಾದವರು ಎಲ್ಲಿಗೆ ಹೋದರು? ಮುಂದಿನ ದಿನ ಧನರಾಜ್ ಮತ್ತೆ ತನ್ನ ಆಟ ಶುರು ಮಾಡಿದ. ಮಂಗಳ, ಇಂದು ನೀನು ಒಬ್ಬಳೇ ಗೋದಾಮು ಸರಿ ಮಾಡಬೇಕು. ಆಯ್ತು ಸಾಹುಕಾರ್ರೆ, ಕೆಲಸ ಮಾಡ್ತೇನೆ. ಲಲಿತಾ ಒಳಗೆ ನಕ್ಕಳು. ಇದೇ ನನಗೆ ಬೇಕಾಗಿದ್ದ ಅವಕಾಶ. ಸಂಜೆ ಎಲ್ಲರೂ ಹೊರಟ ನಂತರ ಲಲಿತಾ ನಿಧಾನವಾಗಿ ಆ ಹಳೆಯ ಬಾಗಿಲಿನ ಕಡೆ ನಡೆದು ಹೋದಳು. ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅವಳು ಬಾಗಿಲು ತಳ್ಳಿದಳು. ಕೀಚ್! ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಕತ್ತಲೆ, ತುಂಬಾ ದುರ್ವಾಸನೆ, ತಂಪಾದ ಗಾಳಿ. ಲಲಿತಾ ಒಳಗೆ ಕಾಲಿಟ್ಟಳು. ಅಲ್ಲಿ ಒಂದು ಗುಪ್ತ ಕೊಠಡಿ ಇತ್ತು. ಅವಳು ಮುಂದೆ ಹೋದಳು. ಅಲ್ಲಿ ಹಳೆಯ ಕಬ್ಬಿಣದ ಪೆಟ್ಟಿಗೆಗಳು, ಚೀಲಗಳು ಮತ್ತು ಒಂದು ಮೂಲೆಯಲ್ಲಿ ಒಬ್ಬ ಮನುಷ್ಯ ಕುಳಿತಿದ್ದ. ಅವನು ದುರ್ಬಲವಾಗಿದ್ದ. ಕೈಗಳಲ್ಲಿ ಕಟ್ಟಿಹಾಕಿದ ಗುರುತುಗಳು. ನೀನು ಯಾರು? ಯಾಕೆ ಇಲ್ಲಿದ್ದೀಯಾ? ಏನಾಯ್ತು ನಿನಗೆ? ಅವನು ನಿಧಾನವಾಗಿ ತಲೆ ಎತ್ತಿದ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದವನು. ನನ್ನನ್ನು ಇಲ್ಲಿ ಬೀಗ ಹಾಕಿ ಇಟ್ಟಿದ್ದಾರೆ. ಲಲಿತಾಳಿಗೆ ನಡುಕ ಶುರುವಾಯಿತು. ಧನರಾಜ್ ನಿನ್ನನ್ನು ಇಲ್ಲಿ ಇಟ್ಟಾನಾ? ಅವನು ತಲೆಯಾಡಿಸಿದ. ನಾನು ಸಂಬಳ ಕೇಳಿದೆ, ಅದಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟ. ಅಷ್ಟ್ರಲ್ಲಿ ಮೇಲಿನಿಂದ ಒಂದು ಭಾರೀ ಶಬ್ದ. ಧಡ್! ಯಾರೋ ಬಾಗಿಲ್ ಮುಚ್ಚಿದ್ರು. ಲಲಿತಾ ಗಾಬರಿಯಾದ್ಲು. ಹೊರಗಿನಿಂದ ಧನರಾಜನ ಧ್ವನಿ ಕೇಳಿಸಿತು. ನಾನ್ ಹೇಳಿದ್ದೆ ಅಲ್ವಾ, ಯಾರು ಇಲ್ಲಿ ಹೋಗ್ಬಾರ್ದು ಅಂತ. ಲಲಿತಾಳ ಹೃದಯ ನಿಂತಂತಾಯಿತು. ಇಗೋ, ನೀನು ನನ್ನ ರಹಸ್ಯ ನೋಡಿಬಿಟ್ಟೆ. ಇಲ್ಲಿ ಬಂದವರು ಹೊರಗೆ ಹೋಗುವುದಿಲ್ಲ. ಕತ್ತಲಲ್ಲಿ ಲಲಿತಾ ನಿಂತಿದ್ದಳು. ಆದ್ರೆ ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ಅವಳು ನಿಧಾನವಾಗಿ ನಗಿದಳು. ಇಗೋ, ನಿನ್ನ ಆಟ ಮುಗಿಯುತ್ತಿದೆ ಧನರಾಜ್. ಗೋದಾಮಿನ ಒಳಗಿನ ಆ ಗುಪ್ತ ಕೊಠಡಿಯಲ್ಲಿ ಕತ್ತಲೆ ಗಟ್ಟಿಯಾಗಿ ನೆಲೆಸಿತ್ತು. ಹೊರಗಿನಿಂದ ಬೀಗ ಹಾಕಿದ ಶಬ್ದ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ಲಲಿತಾ ಮತ್ತು ಆ ಬಂಧಿತ ಮನುಷ್ಯ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದರು. ಬಂಧಿತ ಮನುಷ್ಯ ಭಯದಿಂದ, ನಾವು ಮುಗಿದವರು, ಯಾರೂ ಇಲ್ಲಿಂದ ಬದುಕಿ ಹೋಗಿಲ್ಲ. ಲಲಿತಾ ಆತನತ್ತ ತಿರುಗಿ ಶಾಂತವಾಗಿ ನೋಡಿದಳು. ಇಲ್ಲ, ಇವತ್ತು ಆಟ ಬದಲಾಯಿಸುತ್ತದೆ. ಅವಳು ಸುತ್ತಲೂ ಗಮನವಾಗಿ ನೋಡಲು ಶುರು ಮಾಡಿದಳು.
ಕತ್ತಲಲ್ಲಿ ಕಣ್ಣು ಹೊಂದಿಕೊಂಡ ನಂತರ ಅವಳಿಗೆ ಕೆಲವು ವಿಚಾರಗಳು ಗೋಚರಿಸಿದವು. ಗೋಲೆಯ ಒಂದು ಭಾಗ ಸ್ವಲ್ಪ ದುರ್ಬಲವಾಗಿತ್ತು. ಒಂದು ಹಳೆಯ ಕಬ್ಬಿಣದ ರಾಡ್ ನೆಲದಲ್ಲಿ ಬಿದ್ದಿತ್ತು. ಮೇಲ್ಭಾಗದಲ್ಲಿ ಸಣ್ಣ ಗಾಳಿಯ ದ್ವಾರ ಇತ್ತು. ನೀನು ನಿಲ್ಲು, ನಾನಿದರಿಂದ ಹೊರಬರ್ತೇನೆ. ಅವಳು ಆ ಕಬ್ಬಿಣದ ರಾಡ್ ಹಿಡಿದು ಗೋಡೆಯ ದುರ್ಬಲ ಭಾಗಕ್ಕೆ ಹೊಡೆಯಲು ಶುರು ಮಾಡಿದಳು. ಪ್ರತಿ ಹೊಡೆತವೂ ಜೋರಾಗುತ್ತಿತ್ತು. ಹೊರಗಡೆ ಧನರಾಜ್ ನಿಂತು ಕೇಳುತ್ತಿದ್ದ. ಹೆಚ್ಚು ಪ್ರಯತ್ನ ಮಾಡು, ಯಾರೂ ಇಲ್ಲಿ ತಪ್ಪಿಸ್ಕೊಂಡಿಲ್ಲ. ಆದ್ರೆ ಒಳಗೆ ಲಲಿತಾ ನಿಲ್ಲಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಧೈರ್ಯ ಒಂದೇ ಸಮಯದಲ್ಲಿ ಹೊಳೆಯುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಗೋಡೆಯ ಒಂದು ಭಾಗ ಕುಸಿದು ಬಿತ್ತು. ಅದರ ಹಿಂದೆ ಒಂದು ಸಣ್ಣ ಮಾರ್ಗ ಕಾಣಿಸಿತು. ಇದು ಹೊರಗೆ ಹೋಗೋ ದಾರಿ ಇರಬಹುದು. ಲಲಿತಾ ನಗಲು ಶುರು ಮಾಡಿದರು. ನೋಡಿದ್ಯಾ, ಯಾವುದೇ ಸಮಸ್ಯೆಗೂ ದಾರಿ ಇದ್ದೇ ಇರುತ್ತದೆ. ಅವರಿಬ್ಬರೂ ಆ ಮಾರ್ಗದಲ್ಲಿ ಹಾದು ಹೋಗಲು ಶುರು ಮಾಡಿದರು. ಅದು ತುಂಬಾ ಕಿರಿದಾಗಿತ್ತು, ಕತ್ತಲಿನಿಂದ ತುಂಬಿತ್ತು. ಆದರೆ ಕೊನೆಯಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸಿತು. ಅವರು ಹೊರಗೆ ಬಂದರು. ಆದರೆ ಅವರು ಹೊರಗೆ ಬಂದಾಗ ಅಲ್ಲಿ ಇನ್ನೂ ದೊಡ್ಡ ಶಾಕ್ ಕಾಯಿತಿತ್ತು. ಅವರ ಮುಂದೆ ಶಿವಣ್ಣ ನಿಂತಿದ್ದ. ಲಲಿತಾ ಬೆಚ್ಚಿಬಿಟ್ಟಳು. ಶಿವಣ್ಣ ನಿಧಾನವಾಗಿ ತಿರುಗಿ ನೋಡಿದ. ಆದ್ರೆ ಅವನ ಮುಖದಲ್ಲಿ ಏನೋ ವಿಚಿತ್ರವಾಗಿತ್ತು. ನೀನು ಇಲ್ಲಿ ಬರಬಾರ್ದಿತ್ತು ಲಲಿತಾ. ಲಲಿತಾಳ ಹೃದಯ ಜೋರಾಗಿ ಬಡಿದಾಡಿತು. ನೀನು ಏನು ಹೇಳ್ತಿದ್ದೀಯಾ? ನಾನು ನಿನ್ನನ್ನು ಉಳಿಸಲು ಬಂದಿದ್ದೇನೆ. ಶಿವಣ್ಣ ನಿಧಾನವಾಗಿ ನಕ್ಕ. ಆ ನಗು ಅವಳು ಎಂದಿಗೂ ನೋಡಿರಲಿಲ್ಲ. ಉಳಿಸಲುನಾ ಅಥವಾ ಸತ್ಯ ಗೊತ್ತಾಗಲುನಾ? ಲಲಿತಾ ಗೊಂದಲಗೊಂಡಳು. ಇವನು ಏನು ಹೇಳುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದಳು. ನನಗೆ ಅರ್ಥವಾಗುತ್ತಿಲ್ಲ ಶಿವಣ್ಣ. ಅಷ್ಟರಲ್ಲಿ ಹಿಂದಿನಿಂದ ಧನರಾಜ್ ಬರ್ತಾನೆ. ಈಗ ಸತ್ಯ ನೋಡಲು ಸಮಯ ಬಂದಿದೆ. ಲಲಿತಾ ಇಬ್ಬರನ್ನೂ ನೋಡಿದಳು. ಲಲಿತಾ ಗಾಬರಿಯಿಂದ, ಇದು ಏನು ನಡೆಯುತ್ತಿದೆ? ಧನರಾಜ್ ನಿಧಾನವಾಗಿ ಹೇಳಿದ. ನಿನ್ನ ಗಂಡ ನನ್ನ ಶತ್ರು ಅಲ್ಲ, ಅವನು ನನ್ನ ಜೊತೆಗಾರ. ಲಲಿತಾಳ ಕಣ್ಣುಗಳು ದೊಡ್ಡದಾಡುವು. ಇದು ಸುಳ್ಳು. ಶಿವಣ್ಣ ಮುಂದೆ ಬಂದು ಹೇಳಿದ. ಇಲ್ಲ ಲಲಿತಾ, ಇದು ಸತ್ಯ. ಲಲಿತಾಳ ಹೃದಯ ಒಡೆದು ಹೋಯಿತು. ಆದ್ರೆ ಯಾಕೆ? ನೀನ್ ಹೀಗೆ ಯಾಕೆ ಮಾಡಿದೀಯಾ? ಶಿವಣ್ಣ ಕಣ್ಣನ್ನು ಕೆಳಗೆ ಹಾಕಿದ. ನಾನು ಯಾವಾಗ್ಲೂ ಬಡವನಾಗಿದ್ದೆ. ಜನರು ನನ್ನನ್ನ ಬಳಸ್ಕೊಂಡ್ರು. ಆದ್ರೆ ಧನರಾಜ್ ನನಗೆ ಒಂದು ಅವಕಾಶ ಕೊಟ್ಟ. ಧನರಾಜ್ ನಗಲು ಶುರು ಮಾಡಿದನು. ನಾವು ಒಟ್ಟಿಗೆ ಕೆಲಸ ಮಾಡುತ್ತೇವೆ, ಜನರನ್ನು ಮೋಸ ಮಾಡಿ ಹಣ ಮಾಡುತ್ತೇವೆ. ಲಲಿತಾ ಕೋಪದಿಂದ ನಡುಗಿದರು. ನೀನು ಇಷ್ಟು ಕೆಳಕ್ಕೆ ಇಳಿದೀಯಾ ಶಿವಣ್ಣ? ಶಿವಣ್ಣ ಮೌನವಾಗಿದ್ದ. ಇಗೋ ನಿನ್ಗೆ 2 ಆಯ್ಕೆ, ನಮ್ಮ ಜೊತೆ ಸೇರು, ಇಲ್ಲವಾದರೆ. ಅವನು ಕತ್ತಲ ಕಡೆ ನೋಡಿಗ. ಇಲ್ಲಿಯೇ ಉಳಿಯುತ್ತೀಯಾ ಶಾಶ್ವತವಾಗಿ? ಲಲಿತಾ ಕೆಲವು ಕ್ಷಣ ಮೌನವಾಗಿದ್ದಳು. ಆಮೇಲೆ ಅವಳು ನಿಧಾನವಾಗಿ ನಗಲು ಶುರು ಮಾಡಿದಳು. ನೀವು ಇಬ್ಬರೂ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ಏನು ತಪ್ಪು? ನೀನೇನ್ ಮಾತಾಡ್ತೀಯ? ಲಲಿತಾ ತನ್ನ ಉಡುಪಿನೊಳಗಿಂದ ಒಂದು ಸಣ್ಣ ವಸ್ತು ತೆಗೆದಳು. ಅದು ಒಂದು ಸಣ್ಣ ಕಬ್ಬಿಣದ ಚಾವಿ ಮತ್ತು ಒಂದು ಚೀಟಿ. ನಾನಿಲ್ಲಿ ಬಂದ ಮೊದಲ ದಿನದಿಂದಲೇ ಎಲ್ಲವೂ ಗೊತ್ತಾಗ್ತಿತ್ತು. ಮತ್ತು ನಿಮ್ಮ ಆಟಕ್ಕೆ ಅಂತ್ಯ ಹಾಕಲು ಸಾಕ್ಷಿ ಕೂಡ ನನ್ ಬಳಿ ಇದೆ. ಧನರಾಜ್ ಮುಖ ಬದಲಾಗಿತ್ತು. ಗೋದಾಮಿನ ಹೊರಭಾಗದಲ್ಲಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಆಕಾಶದಲ್ಲಿ ಮಿಂಚು ಮಿನುಗುತ್ತಿತ್ತು. ಆ ಕ್ಷಣವೇ ಎಲ್ಲರ ಜೀವನವನ್ನು ಬದಲಾಯಿಸುವಂತಿತ್ತು. ಲಲಿತಾ ತನ್ನ ಕೈಯಲ್ಲಿ ಹಿಡಿದಿದ್ದ ಚಾವಿ ಮತ್ತು ಚೀಟಿಯನ್ನು ಬಿಗಿಯಾಗಿ ಹಿಡಿದು ನಿಂತಿದ್ದಳು. ಧನರಾಜ್ ಮತ್ತು ಶಿವಣ್ಣ ಇಬ್ಬರೂ ಅವಳನ್ನು ಎಚ್ಚರಿಕೆಯಿಂದ ನೋಡುತ್ತಿದ್ದರು. ಯಾವ ಸಾಕ್ಷಿ? ಏನು ನಾಟಕ ಮಾಡುತ್ತಿದ್ದೀಯಾ? ಲಲಿತಾ ನಿಧಾನವಾಗಿ ಮುಂದೆ ಬಂದು ಅವಳ ಮುಖದಲ್ಲಿ ಆತ್ಮವಿಶ್ವಾಸ ಸ್ಪಷ್ಟವಾಗಿತ್ತು.
ನಾನು ಇಲ್ಲಿ ಮೊದಲ ದಿನದಿಂದಲೇ ಅನುಮಾನಪಟ್ಟೆ, ಆದರೆ ನಿನ್ನೆ ಎಲ್ಲವೂ ಸ್ಪಷ್ಟ ಆಯಿತು. ಅವಳು ಆ ಚೀಟಿಯನ್ನ ತೆರೆದು ತೋರಿಸಿದಳು. ಇದು ಈ ಗೋದಾಮಿನಲ್ಲಿ ಕೆಲಸ ಮಾಡಿದವರ ಪಟ್ಟಿ. ಯಾರಿಗೂ ಸಂಬಳ ಕೊಡಲಾಗಿಲ್ಲ. ಕೆಲವರು ಕಾಣೆಯಾಗಿದ್ದಾರೆ. ಧನರಾಜ್ ಸ್ವಲ್ಪ ಗಾಬರಿಯಾದ. ಅದು ಸುಳ್ಳು. ಹಾಗಾದ್ರೆ ಈ ಚಾವಿ ಇದೇನು? ಅವಳು ಚಾವಿಯನ್ನು ಮೇಲಕ್ಕೆತ್ತಿ ತೋರಿಸಿದಳು. ಇದು ಆ ಗುಪ್ತ ಕೊಠಡಿಯ ಮೂಲ ಬೀಗದ ಚಾವಿ. ನೀನು ಎಲ್ಲರನ್ನೂ ಒಳಗೆ ಬೀಗ ಹಾಕಲು ಬಳಸಿದ್ದದ್ದು. ಶಿವಣ್ಣ ಬೆಚ್ಚಿಬಿಟ್ಟ. ಇದು ನಿನ್ಗೆ ಹೇಗೆ ಸಿಕ್ತಿತು? ಲಲಿತಾ ನಗಾಡಿದಳು. ನಾನು ಮೂರ್ಖಳಲ್ಲ ಶಿವಣ್ಣ. ನೀವು ಯೋಚಿಸಿದಂತೆ ನಾನು ಸರಳವಳೂ ಅಲ್ಲ. ಅವಳು ಮುಂದುವರಿಸಿದಳು. ನಾನು ಇಲ್ಲಿ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ನಿಮ್ಮ ಎಲ್ಲಾ ಚಲನವಲನ ಗಮನಿಸುತ್ತಿದ್ದೆ. ನೀವು ರಾತ್ರಿ ಗೋದಾಮಿಗೆ ಬರುತ್ತಿದ್ದೀರಾ, ಯಾರನ್ನೋ ಒಳಗೆ ಹಾಕುತ್ತಿದ್ದೀರಾ. ಧನರಾಜ್ ಕೋಪದಿಂದ ನಡುಗಿದ. ಸಾಕು, ನಿನಗೆ ತುಂಬಾ ಗೊತ್ತಾಗಿದೆ. ಅವನು ಮುಂದೆ ಬಂದು ಲಲಿತಾಳ ಕೈ ಹಿಡಿಯಲು ಯತ್ನಿಸಿದ. ಆದರೆ ನಿಲ್ಲು ಧನರಾಜ್. ಅಷ್ಟರಲ್ಲಿ ಗೋದಾಮಿನ ಹೊರಗಿನಿಂದ ಇನ್ನೊಂದು ಧ್ವನಿ ಕೇಳಿಸಿತು. ಪೊಲೀಸರು. ಯಾರೂ ಅಲ್ಲಿಂದ ಚಲಿಸಬೇಡಿ. ಧನರಾಜ್ ಮತ್ತು ಶಿವಣ್ಣ ಇಬ್ಬರೂ ಬೆಚ್ಚಿಬಿದ್ದರು. ಬಾಗಿಲು ಬಿರುಕು ಬಿಟ್ಟಂತೆ ತೆರೆದಿತು. ಒಳಗೆ ಪೊಲೀಸರು ಬಂದರು. ಧನರಾಜ್ ಗಾಬರಿಯಾದ. ಇದು ಹೇಗೆ ಸಾಧ್ಯ? ಲಲಿತಾ ನಗಾಡಿದಳು. ನಾನು ನಿನ್ನೆ ರಾತ್ರಿ ಗೋದಾಮಿಗೆ ಬಂದಾಗಲೇ ಒಂದು ಪತ್ರ ಬರೆದು ಹೊರಗೆ ಹಾಕಿದ್ದೆ. ಅದನ್ನು ಊರಿನವರು ನೋಡಿ ಪೊಲೀಸರಿಗೆ ಕೊಟ್ಟರು. ಶಿವಣ್ಣ ತಲೆಯೂ ತಗ್ಗಿಸಿದ. ನಾನು ತಪ್ಪು ಮಾಡಿಲೆ. ಪೊಲೀಸರು ಧನರಾಜ್ನನ್ನು ಹಾಗೂ ಶಿವಣ್ಣನನ್ನು ಜೈಲಿಗೆ ಕರೆದುಕೊಂಡು ಹೋದರು. ಇವರನ್ನು ಹಿಡಿದುಕೊಡುವ ಮೂಲಕ ಶಿವಣ್ಣನ ಹೆಂಡತಿ ಮೋಸ ಹೋದ ಜನರಿಗೆ ನ್ಯಾಯ ಕೊಡಿಸಿದಳು. ಈ ಕಥೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.